ಹಾಯ್ ಎವ್ರಿವನ್, ಚೈತ್ರ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 2 ರೆಸಿಪೀಸ್ನ ಟ್ರೈ ಮಾಡಿದ್ದೆ. ಸೊ ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬಂದಿತ್ತು. ಹೆಲ್ತ್ಗೂ ಕೂಡ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಈ ವಿಡಿಯೋಸ್ನ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ಕೊಂಡಿದ್ದೆ. ಫಸ್ಟ್ ರೆಸಿಪಿ ಬಂದುಬಿಟ್ಟು ನಾನು ಪೇರಲೆ ಹಣ್ಣಿನ ಸ್ಮೂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಪೇರಲೆ ಹಣ್ಣನ್ನ ಊರಿಂದ ತಂದಿದ್ದೆ ರೀಸೆಂಟಾಗಿ. ಹಾಗಾಗಿ ಅದು ತುಂಬ ಹಣ್ಣಾಗಿರೋದ್ರಿಂದ ಬೇಗ ಹಾಳಾಗಿಬಿಡುತ್ತೆ ಡೈಲಿ ತಿನ್ನಲಿಕ್ಕೆ. ಸೊ ಹಾಗಾಗಿ ಸ್ಮೂದಿ ಮಾಡ್ಕೊಳ್ಳೋಣ ಅಂಥೇಳಿ ನಾನು 6-7 ಪೇರಲೆ ಹಣ್ಣನ್ನು ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಪೌಡ್ರು, ಸ್ವಲ್ಪ ಮೆಣಸು ಪೌಡ್ರು, ಹಾಗೆ ಒಂದು 1/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸಿ ಆದಮೇಲೆ ಅದನ್ನು ಒಂದು ಜರಡಿಗೆ ಹಾಕ್ಕೊಂಡು ಸೋಸ್ಕೊಂಡ್ರೆ ಮುಗೀತು, ಸ್ಮೂದಿ ರೆಡಿ ಆಗುತ್ತೆ. ಪೇರಲೆ ಹಣ್ಣಿನಿಂದ ತುಂಬ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಇದರಲ್ಲಿ ವೈಟಮಿನ್ ಸಿ ರಿಚ್ ಆಗಿದೆ. ಹಾಗಾಗಿ ಸ್ಕಿನ್ ಹೆಲ್ತಿಗೆ ತುಂಬ ಒಳ್ಳೆಯದು. ವೈಟಮಿನ್ ಎ ಹಾಗೂ ಪೊಟ್ಯಾಷಿಯಮ್, ಫೈಬರ್ ಇದೆಲ್ಲ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ. ನಮಗೆ ಫೈಬರ್ ರಿಚ್ ಇದ್ದರೆ ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮಗೆ ಬಾಡಿಗೆ ಏನಾದರೂ ಹೀಟ್ ಆಗಿದ್ದರೆ, ಉಷ್ಣ ಅಂತಾರಲ್ವ, ಆ ಥರ ಏನಾದರೂ ಆಗಿದ್ರೂ ಕೂಡ ಪೇರಲೆ ಹಣ್ಣು ಡೈಲಿ ಒಂದೊಂದು ತಿನ್ನೋದ್ರಿಂದ ಕೂಡ ಒಳ್ಳೆಯದು. ಸೊ ಹಾಗೆ ಎರಡನೇ ರೆಸಿಪಿ ಬಂದುಬಿಟ್ಟು ನಾನು ಮೆಂತ್ಯ ಬಾತ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು 2 ಆಲೂಗಡ್ಡೆ ಹಾಗೂ 1 ಕ್ಯಾಪ್ಸಿಕಮ್, 4-5 ಬೀನ್ಸ್ ತೊಗೊಂಡಿದ್ದೀನಿ. ಸೊ ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಹೆಚ್ಚಿಟ್ಕೊಂಡಾದಮೇಲೆ ನೆಕ್ಸ್ಟು 2 ಟೊಮೊಟೊ, 1 ದೊಡ್ಡ ಗಾತ್ರದ ಈರುಳ್ಳಿ, 4-5 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಇವನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತರಕಾರಿ ಮತ್ತು ಸೊಪ್ಪನ್ನೇ ಜಾಸ್ತಿ ತೊಗೊಂಡಿದ್ದೀನಿ. ರೈಸ್ ಕ್ವಾಂಟಿಟಿನ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ರೈಸ್ ತಿನ್ನೋದು ಒಳ್ಳೆಯದಲ್ಲ. ಈ ಥರ ತರಕಾರಿ ಹಾಗೆ ಮತ್ತು ಸೊಪ್ಪು ಜಾಸ್ತಿ ಇದ್ದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಕ್ಯಾಲೋರೀಸ್ ಕೂಡ ಮೇಂಟೈನ್ ಆಗುತ್ತೆ. ಡಯಟಲ್ಲಿರೋರು ಕೂಡ ಇದನ್ನು ತಿನ್ಬೋದು. ಸೊ ಇದರಲ್ಲಿ ನಾನು ನೆಕ್ಸ್ಟು ಒಂದು ಜಾರಿಗೆ ಹಸಿ ಶುಂಠಿ, 4-5 ಸುಲಿದಂಥ ಬೆಳ್ಳುಳ್ಳಿ, ಹಾಗೆ 1 ಕಪ್ ಆಗುವಷ್ಟು ಪುದೀನ, ಹಾಗೆ 1 ಕಪ್ಪಷ್ಟು ಕೊತ್ತಂಬರಿನ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಫೈನ್ ಪೇಸ್ಟ್ ಆಗೋ ಥರ ಮಿಕ್ಸಿ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೋಡಿ, ನಾನು ಇಷ್ಟು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಬೇಕಾದರೆ ತೊಗೋಬೋದು. ನಾನು ಇಷ್ಟು ತೊಗೊಂಡಿದ್ದೀನಿ ಇವಾಗ. ಈಗ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಜಾಸ್ತಿ ಹಾಕ್ಕೋಬೇಡಿ, 1-2-3 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ, ನಂತರ ಸ್ವಲ್ಪ ಜೀರಿಗೆ. ಈಗ ಮಸಾಲ ಪದಾರ್ಥಗಳಾವಂದರೆ 1 ಪಲಾವ್ ಎಲೆ, 2 ಲವಂಗ, 2 ಚಕ್ಕೆ, 2 ಯಾಲಕ್ಕಿ ಹಾಗೂ ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಈಗ ಸ್ಪೈಸಸ್ನು ಕೂಡ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಅದಾದ ನಂತರ ಏನು 2 ಹಸಿಮೆಣಸಿಕಾಯಿ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಆ ಹಸಿಮೆಣಸಿಕಾಯಿನೂ ಹಾಕ್ಕೋಬೇಕು. ಹಾಗೆ ಈರುಳ್ಳಿ. ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹೆಚ್ಕೊಂಡಿರ್ತೀವಲ್ಲ, ಆವಾಗ ಟೊಮೊಟೊ ಹಾಕ್ಕೊಳ್ಳಿ. ಅದು ಕೂಡ ಟೊಮೊಟೊ ಸಾಫ್ಟ್ ಆದಮೇಲೆ ಚೆನ್ನಾಗಿ ಹುರಿದಾದ್ಮೇಲೆ ನಾವು ಏನು ಮಸಾಲ ತೊಗೊಂಡಿರ್ತೀವಲ್ವ, ಆವಾಗಲೇ ಮಿಕ್ಸಿಲಿ ಏನು ಮಸಾಲ ಹಾಕಿ ರುಬ್ಬಿದ್ವಲ್ವ, ಅದನ್ನು ಕೂಡ ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೆಂತ್ಯ ಸೊಪ್ಪು ತೊಗೊಂಡಿರ್ತೀವಲ್ವ, ಈ ಟೈಮಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀವು ಫ್ರೈ ಮಾಡ್ಕೊಳಬೇಡಿ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನ, ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ನಾನು ಹಾಗಾಗಿ ಈ ಟೈಮಲ್ಲೇ ನಾನು ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸೊ ಮತ್ತು ಏನು ತರಕಾರಿ ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಸೊಪ್ಪು ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ನಾವು ಏನು ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ ತರಕಾರಿನ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಅಥವಾ 1/4 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಯಾಕೆಂದರೆ ಮೆಣಸಿಕಾಯಿ ಹಾಕ್ಕೊಂಡಿರ್ತೀವಿ, ಸಾಕು ಅನಿಸುತ್ತೆ. ಸ್ಪೈಸಸ್ ಎಲ್ಲ ಹಾಕಿರ್ತೀವಲ್ಲ, ತುಂಬ ಖಾರ ಆಗಿಬಿಡುತ್ತೆ ಅಂತೇಳಿ ನಾನು ಇಲ್ಲಿ ಒಂದು 1/4 ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರು ಕೂಡ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಲೋಟದಷ್ಟು ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಹಾಗಾಗಿ 2 ಗ್ಲಾಸಷ್ಟು ನಾನು ನೀರನ್ನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಹಾಗೆ ಒಂದು ಅರ್ಧ ಒಳಕ್ಕೆ ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟು ಮುಗೀತು. ಈಗ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾವು ಏನು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿನ, ಅದನ್ನು ಹಾಕಬೇಕು ಈ ಟೈಮಲ್ಲಿ.
ಈಗ ಹಾಕಿ ಒಂದೆರಡು ಸರ್ತಿ ಅದನ್ನು ನೀಟಾಗಿ ಗೂರಾಡಬೇಕು. ಏಕೆಂದರೆ ಅಕ್ಕಿ ಮತ್ತು ತರಕಾರಿ ಎಲ್ಲ ಒಂದೊಂದು ಕಡೆ ಆಗಿಬಿಡುತ್ತೆ ಅಂಥೇಳಿ. ಇದೆಲ್ಲ ಆದಮೇಲೆ ಒಂದೆರಡು ವಿಷಲ್ ಹಾಕಿಸ್ಕೊಂಡಿದ್ದೀನಿ ನಾನು ಈ ಕುಕ್ಕರಲ್ಲಿ. ಸೊ ನಿಮಗೆ ಯಾವುದು ಎಷ್ಟು ವಿಷಲ್ ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದರಲ್ಲಿ ತುಂಬ ಸೊಪ್ಪು ತರಕಾರಿನೇ ಜಾಸ್ತಿ ಇರುತ್ತೆ, ರೈಸ್ ಏನು ಜಾಸ್ತಿ ಇರಲ್ಲ. ಹಾಗಾಗಿ ಹೆಲ್ತಿಗೂ ಕೂಡ ಒಳ್ಳೆಯದು. ಈ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚೈತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.